ಪ್ರತಿಭಾ ಓ ಮೆಲ್ಲಗ್ರೋ ಬಿದ್ಬಿಟ್ಟಿರಾ ಅಮ್ಮ ಪ್ರತಿಭಾ ಓಹ್ ಇಲ್ಲಿದೆಯಾ ನೋಡಮ್ಮ ನಮ್ಮನೆ ಹೆಣ್ಮಕ್ಳು ಮದುವೆ ಟೈಮ್ನಲ್ಲಿ ಹಾಕೊಳ್ಳೋ ಕಾಸಿನ ಸರ ವಂಶಪಾರಂಪರ್ಯವಾಗಿ ಬಂದಿದೆ ಬ್ಯಾಂಕ್ ಲಾಕರ್ಲಿತ್ತು ಬಂದಿದ್ದೀನಿ ಜೋಪಾನ ಇಡು ಹೇಗಿದೆ ತುಂಬಾ ಚೆನ್ನಾಗಿದೆ ಮಾವ. ನಮ್ಮ ಪೂರ್ವಜರು ಮಾಡಿಸಿದ್ದು ಜೋಪಾನ ಆಗಿತ್ತು ಸರಿ ಮಾವ. ಅಮ್ಮ ದಿವ್ಯಾ ಅತ್ತೆ ನೋಡು ಎಲ್ಲರ ಹತ್ರ ಹೋಗಿ ನನಗೆ ಕೆಲಸ ಕೊಡಿ ಅಂತ ಕೇಳ್ತಿದ್ದಾಳೆ. ಮದ್ವೆ ಗಡಿ ಬಿಡಿಲಿ, ನಿಂಗೆ ಒಂದೇ ಒಂದು ಕೆಲಸನೂ ಸಿಗ್ಲಿಲ್ವಾ ಪುಟ್ಟ ಮಾಡೋಕ್ಕೆ? ವಾವ್, ಯಾರಿಗಮ್ಮ ಇದು? ಈ ಮನೆ ಹೆಣ್ಮಕ್ಳು ಮದ್ವೆ ಟೈಮಲ್ಲಿ ಹಾಕೊಳ್ಳೋ ಕಾಸಿನ ಸರ. ಹಾಗಾದ್ರೆ ಇವಾಗ ದಿಶಾ ಅತ್ತೆ ಹಾಕೊಳ್ತಾಳಾ? ಬೇಕಾದ್ರೆ ನೀನು ನಿನ್ನ ಮದ್ವೆಗೆ ಹಾಕೊಳ್ಳುವಂತೆ ಇಟ್ಕೊಡು. ನಾನ್ ಮದ್ವೆ ಆಗಲ್ಲಪ್ಪ. ಮದ್ವೆ ಆದ್ರೆ ನಿಂತರ ಟೆನ್ಷನ್ ಅಲ್ಲಿ ಇರ್ಬೇಕಾಗತ್ತೆ. ದೊಡ್ಡಮ್ಮ, ಬಿಗ್ ಮಾಮ್. ಎಸ್ ಮೈ ಸ್ಮಾಲ್ ಸನ್. ದೊಡ್ಡಜ್ಜಿ ಕೂಗ್ತಿದ್ದಾರೆ. ಶೀಸ್ ಕಾಲಿಂಗ್. ಶಾಸ್ತ್ರ ಶುರು ಮಾಡ್ಬೇಕಂತೆ. ಅಜ್ಜಿ ಕೂಗಾಟ ಶುರು ಆಯ್ತು ಅಂದ್ರೆ ಅಷ್ಟೇ. ಏನಾದರೂ ಕೆಲಸ ಕೊಡಿ ಅಂತಿದ್ದೆ ತಾನೆ? ತಗೋ, ಈ ಕಾಸಿನ ಸರ ಬಾಕ್ಸ್ನ ಹುಷಾರಾಗಿ ಅತ್ತೆ ವಾರ್ಡ್ರೋಬಲ್ಲಿ ಇಡಬೇಕು, ಸರಿನಾ? ಹುಷಾರು. ಲೆಟ್ಸ್ ಗೋ. ಕೊಡೇಲಿ, ಇದು ನೆಕ್ಸ್ಟು ನನ್ನ ಮದ್ವೆಗೆ ಹಾಕೊಳ್ಳೋದು. ಶುರು ಮಾಡೋಣವೇ? ಏನಂದ್ರೆ ಶುರು ಮಾಡೋಣವೇ ಅಂದೆ. ಇನ್ನೂ ಶುರು ಮಾಡಿಲ್ವಾ? ಅಯ್ಯೋ, ಪ್ರತಿಭಾ ಎಲ್ಲಿದ್ದಮ್ಮ? ಅಡುಗೆ ಮನೇಲಿದ್ದೆ ಅತ್ತೆ. ಯಾಕೇನಾದರೂ ಬೇಕಿತ್ತಾ? ಅಷ್ಟೊಂದು ಗೌರಿ ಮಾಡಬೇಕಾಗಿತ್ತಲ್ಲ. ಸರಿ, ಈಗಲೇ ಮಾಡ್ತೀನಿ. ಅತ್ತೆ, ಅದಿತಿ, ತುಂಬ ಚೆನ್ನಾಗಿ ಮಾಡಿದ್ಯಾ. ಹೌದು. ನೀನ ಮಾಡಿದ್ದು? ಹೌದಜ್ಜಿ. ಅದಕ್ಕೆ ಪರವಾಗಿಲ್ಲ. ಅದೇ ಪ್ರತಿಭಾ ಮಾಡಿದ್ದಿದ್ರೆ ಗೌರಿನೇ ಎದ್ದು ಬರ್ತಾಳೆ ಅನ್ನೋ ಹಾಗಿರ್ತಿತ್ತು ಮುಖಲಕ್ಷಣ. ಶಾಸ್ತ್ರಿಗಳೇ, ತಗೊಳ್ಳಿ ಗೌರಮ್ಮನ, ಇಸ್ಕೊಳ್ಳಿ. ತೊಳಿಮ್ಮ. ಯಾವ ಸೀಮೆ ಶಾಸ್ತ್ರಿಗಳ್ರಿ ನೀವು? ಖಾಲಿ ತಟ್ಟೆಲಿ ಗೌರಮ್ಮನ ಪ್ರತಿಷ್ಠಾಪನೆ ಮಾಡ್ತಾರಿಯೇ? ಶಾಸ್ತ್ರಿಗಳೇ, ಒಂದು ನಿಮಿಷ. ತಗೊಳ್ಳಿ. ನೋಡಿದ್ರ ಶಾಸ್ತ್ರಿಗಳೇ, ನಮ್ಮ ಪ್ರತಿಭಾ ಎಷ್ಟು ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದಾಳೆ. ನೀವು ಇದ್ದೀರಾ ಅಂತ. ಹಿರಿಯರ ಆಶೀರ್ವಾದ ತೊಳಮ್ಮ. ಎಷ್ಟು ಮುದ್ದ ಕಾಣ್ತಾ ಇದ್ದಾಳೆ. ಈ ಮನೇಲಿ ಹಿರಿಯರ ಮಾತಿಗೆ 3 ಕಾಸಿನ ಬೆಲೆ ಇಲ್ಲ ಅಂದಾಗಾಯ್ತು. ಏ ಕೃಷ್ಣ, ಅಮ್ಮ, ಮದ್ವೆಗೆ ಮುಂಚೆನೆ ಲಾಕರ್ನಿಂದ ಕಾಸಿನ ಸರ ತಂದು ಇವಳು ಕುತ್ತಿಗೆಗೆ ಹಾಕ್ಬೇಕು ಅಂತ ಹೇಳಿದ್ದೆ. ತಂದಿಯೇನೋ? ಅಯ್ಯೋ ಅತ್ತೆ, ಅವ್ರ ಮೇಲೆ ಯಾಕೆ ರೇಗ್ತೀರಾ? ಅವ್ರಾಗ್ಲೇ ಕಾಸಿನ ಸರನ ಬ್ಯಾಂಕಿಂದ ತಂದು ಬೀರುಲಿಟ್ಟಾಯ್ತು. ಗೌರಿ ಪೂಜೆ ಅಲ್ವಾ, ಮದ್ವೆಗೆ ಹಾಕಿದ್ರೆ ಆಯ್ತು ಬಿಡಿ. ಲೇ, ನಾನು ನಿಮ್ಮತ್ತೆ. ನಿನಗಿಂತ ಮುಂಚಿತವಾಗಿ ಈ ಮನೆಗೆ ಸೊಸೆಯಾಗಿ ಬಂದಿರೋಳು ನಾನು. ಈ ಮನೆ ಶಾಸ್ತ್ರ ಸಂಪ್ರದಾಯ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತೇನೆ. ಸರ ತಂದಿದ್ದೀನಿ ಅಂತ ಹೇಳ್ರಿ ನಿಮ್ಮಮ್ಮನಿಗೆ. ಅಮ್ಮ, ನಿನ್ನ ಮಾತನ್ನು ಯಾವತ್ತಾದ್ರೂ ಮೀರಿದ್ದೀನಾ? ಯೋಚನೆ ಮಾಡು. ಅಜ್ಜಿ, ಕಾಸಿನ ಸರ ಇದೆ, ಅದನ್ನ ಅಮ್ಮನ ಅಲ್ಮೇರಾದಲ್ಲಿ ಇಟ್ಟಿದ್ದೀನಿ. ಆಮೇಲೆ ಆಗ್ತೀಯಾ? ಯಾಕೆ?
ಅಜ್ಜಿ ಆಮೇಲಲ್ಲ, ಅಲ್ಮೇರಾಲಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾಳೆ. ಸಾರಿ, ಮರ್ತೋಯ್ತು ಹಾಕೋದು. ಈಗ ಹಾಕ್ತೀನಿ, ಸರಿನಾ? ಹಾ ತರ್ತೀನಿ, ಹೋಗಿ. ಹಾ ಅಪ್ಪ ನಾನು ಬರ್ತೀನಿ. ಬಾ. ಶಾಸ್ತ್ರಿಗಳೇ, ನೀವ್ಯಾಕೆ ಸುಮ್ಮನೆ ಕೂತ್ಕೊಂಡ್ರೆ? ಕಾಸಿನ ಸರ ಬರೋವರೆಗೂ ಮಂತ್ರ ಹೇಳಿ, ಇಲ್ಲ ಅಂದ್ರೆ ಕಾಸು ಕೊಡಲ್ಲ. ಏನಿದು ಮದ್ವೆ ಮನೆ ಅಂತ ಹೇಳ್ತಾರೆ, ನಮ್ಮನ್ ವೆಲ್ಕಮ್ ಮಾಡಕ್ಕೆ ಈ ಮನೇಲಿ ಯಾರು ಗೊತ್ತೇ ಇಲ್ವಾ? ಮಹಾರಾಣಿ ಬರ್ತಾಳೆ ಅಂತ ಚಪ್ರದ ಮುಂದೆನೆ ಆರ್ತಿ ತಟ್ಟೆ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಸಾಕ್, ಸುಮ್ನೆ ಇರ್ರಿ. ಹಾಯ್ ಮೀರಾ ಆಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಯಾಕಿಷ್ಟು ಲೇಟು? ತುಂಬಾ ಕೆಲಸ ಇತ್ತಮ್ಮ. ಬರ್ತಾ ಇದ್ದ ಹಾಗೆ ರಾಮ ಸೀತೆ ಜೋಡಿನ ನೋಡ್ದ ಹಾಗಾಯ್ತು. ನಮ್ಮ ಮಗಳು ಅಳಿಯನ್ ಜೋಡಿನೂ ಹಾಗೆ ಇದೆ. ಪ್ರತಿಭಾ, ಅದಿತಿಯಲ್ಲಿ ಒಳಗಡೆ ಇದ್ದಾಳೆ. ಹೌದಾ? ಹಾಯ್ ಮೀರಾ ಆಂಟಿ. ಹಾಯ್, ನಮಸ್ತೆ. ಸುಮಂತ್ ಲಗೇಜ್. ಅಮ್ಮು, ಅದಿತಿ ಆಂಟಿಗೆ ಹೇಳು ಮೀರಾ ಆಂಟಿ ಬಂದಿದ್ದಾರಂತ. ಕರ್ಕೊಂಡು ಹೋಗಿ. ಬನ್ನಿ ಅಂಕಲ್, ಬನ್ನಿ. ಸರಿಪ್ಪ. ಅತ್ಗೆ ಹಾ ಆಂಟಿ, ನೀವು ಹೋಗಿರಿ. ಆಯ್ತಮ್ಮ. ಏನಾಯ್ತು? ಯಾಕೆ ಹಾಕೊಂಡೆ? ಲಗೇಜ್ ತಗೊಳಕ್ ಹೇಳ್ದೆ ತಾನೆ? ಅದೇ ಎಷ್ಟಿದೆ ನೋಡಿ. ಇವರು ಮದ್ವೆಗೆ ಬಂದಂಗಿಲ್ಲ, ಇಲ್ಲೇ ಜಾಂಡ ಉಡೋ ಆಗಿದೆ. ಅರ್ಲೆ ಫಸ್ಟ್ ತಗೋ, ಹೋಗಿ ಗೆಸ್ಟ್ ರೂಮ್ ಅರೇಂಜ್ ಮಾಡು. ವೈದ್ಯರೇ, ಏನ್ ಇಲ್ಲಿ ನಿಂತಿದ್ದೀರಾ? ಬನ್ನಿ ಬನ್ನಿ. ಯಾಕಪ್ಪ, ಏನಾಯ್ತು? ಅಂತಿದ್ದೀರಾ? ಊಟ ಮಾಡಿಲ್ವಾ? ಏನು, ಇಷ್ಟೊತ್ತಾದ್ರೂ ಊಟ ಮಾಡಿಲ್ವಾ? ಯಾಕೆ? ಯಾಕೆ ಅಂದ್ರೆ ಅಪ್ಪ ಅಮ್ಮ ಊಟ ಮಾಡಿಲ್ಲ, ಅದಕ್ಕೆ. ಅವ್ರು ಯಾಕೆ ಊಟ ಮಾಡಿಲ್ಲ? ನೀನು ಊಟ ಮಾಡಿಲ್ವಲ್ಲಮ್ಮ. ಅಜ್ಜಿ ಊಟ ಮಾಡ್ದೆ, ನಾನು ಹೇಗ್ ಮಾಡ್ಲಿ? ಸರಿ ಹೋಯ್ತು. ಕಾಸಿನ ಸರ ಸಿಗೋವರೆಗೂ ಅಜ್ಜಿ ಊಟ ಮಾಡಲ್ಲ, ಅಜ್ಜಿ ಊಟ ಮಾಡೋವರೆಗೂ ನೀನು ಊಟ ಮಾಡಲ್ಲ, ನೀನು ಊಟ ಮಾಡೋವರೆಗೂ ಅಪ್ಪ ಅಮ್ಮ ಊಟ ಮಾಡಲ್ಲ, ಅಪ್ಪ ಅಮ್ಮ ಊಟ ಮಾಡೋವರೆಗೂ ನಾನು ಊಟ ಮಾಡಲ್ಲ. ಇದೊಂಥರ ಕಾಸಿನ ಸರ ಸತ್ಯಾಗ್ರಹ ಆಗೋಗಿದೆ. ಅಯ್ಯೋ ದೇವ್ರೆ, ಸ್ವಲ್ಪ ಇರಿ, ಏನಾದರೂ ವ್ಯವಸ್ಥೆ ಮಾಡಿ ಅಜ್ಜಿಗೆ ಊಟ ಮಾಡಿಸ್ತೀನಿ. ಅಲ್ಲಿ ತನಕ ನೀವು ಕಾಯ್ಬೇಡಿ, ನೀವು ಊಟ ಮಾಡಿ ಅಪ್ಪ ಅಮ್ಮಂಗೆ ಊಟ ಮಾಡಿಸಿ. ಪ್ಲೀಸ್ 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 ಪ್ಲೀಸ್. ಸರಿ ಜಾಣ. ಸರಿ ಜಾಣ. ಈಗ ಅಜ್ಜಿಗೆ ಹೇಗೆ ಊಟ ಮಾಡಿಸೋದು? ಈ ಮನೆಯಲ್ಲಿ ನಿನ್ಗೆ ಯಾವ ತರ ಡ್ರೆಸ್ ತಂದಿದಾರೋ ನನಗಂತೂ ಗೊತ್ತಿಲ್ಲ. ನಾನು ಮಾಲ್ಗೆ ಹೋಗಿ ದೊಡ್ಡ ಅಂಗಡಿನಲ್ಲಿ ನಿನ್ಗೆ ತಗೊಂಡ್ ಬಂದಿದ್ದೀನಿ. ದಿಸ್ ಇಸ್ ಫಾರ್ ಯು. ಮಾವ ನನಗೇನು ತಂದಿಲ್ವಾ? ಆಫ್ ಕೋರ್ಸ್. ಸೈಜ್ ಹೆಂಗ್ ಗೊತ್ತಾಯ್ತು? ಲಾಸ್ಟ್ ಸೈಜ್ ಅಂತ ಕೇಳಿದೆ, ಕೊಟ್ಬಿಟ್ರು. ನೋಡಿದ್ರೇನ್ರಿ? ನೋಡ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಚೆನ್ನಾಗಿರೋ ಬಟ್ಟೆ ತರಬೇಕು ಅಂತ ನಮಗೆ ಗೊತ್ತಾಗಲ್ವಾ? ಹೋಗ್ಲಿ ಬಿಡೆ. ಅಲ್ಲ ರೀ, ಎಲ್ಲರಿಗೂ ಬಟ್ಟೆ ತಂದಿದ್ದಾರೆ, ನಮ್ಮ ಪ್ರತಿಭೆಗೂ ತರ್ಬೋದಾಗಿತ್ತಲ್ಲ. ಪರವಾಗಿಲ್ಲ ಬಿಡೋಕ್ಕೋ, ನಿನಗಿಂತೇನೋ ತಂದಿಯಲ್ಲ, ಅದನ್ನ ಒಳಗೆ ಕೊಟ್ಬಿಡು. ದಿಶಾ, ಬೇಗ ಬಾ. ಏನಕ್ಕೆ? ಈಗ ನೀನೊಂದು ಕೆಲಸ ಮಾಡಬೇಕು. ಏನ್ ಹೇಳಿ? ಹೇಗಾದ್ರೂ ಮಾಡಿ ಅಜ್ಜಿಗೆ ಊಟ ಮಾಡಿಸ್ಬೇಕು. ಅಯ್ಯೋ, ನಾನು ಹೋಗಲ್ಲಪ್ಪ. ನೋಡು, ಈ ಟೈಮಲ್ಲಿ ನೀನಲ್ಲದೆ ಇನ್ಯಾರಿಂದನೂ ಕೆಲಸ ಆಗಲ್ಲ. ಪ್ಲೀಸ್. ಅದಕ್ಕೆ ಕಾಸಿನ ಸರ ಕಳ್ದೋಗಿರೋದಕ್ಕೆ ಅಜ್ಜಿಗೆ ಮೊದಲೇ ಸಿಟ್ಟು ಬಂದಿದೆ. ಅವ್ರ ರೂಮ್ಗೆ ಹೋಗೋದಕ್ಕೆ ಎಲ್ಲರೂ ಹೆದರುತ್ತಿದ್ದಾರೆ, ಅಪ್ಪನೂ ಹೆದರುತ್ತಿದ್ದಾರೆ. ಇವಾಗ ಏನಾದರೂ ನಾನು ಹೋದ್ರೆ ಕಾಸಿನ ಸರ ಸಿಕ್ತಾ ಅಂತ ಕೇಳ್ತಾರೆ. ಇಲ್ಲ ಅಂದ್ರೆ ಅಷ್ಟೇ, ಮುಗೀತು ನನ್ನ ಕತೆ. ಹಾಗಂತ ಸುಮ್ಮನಿರಕ್ಕಾಗತ್ತಾ? ಪಾಪ ಅಜ್ಜಿ ಊಟ ಮಾಡದೆ ಉಪವಾಸ ಇದ್ದಾರೆ. ಸರಿ. ಏನು ಹಾಗೆ ನೋಡ್ತಾ ಇದೀಯಾ? ನೋಡು, ನಾಳೆ ಮಧ್ಯಾಹ್ನದವರೆಗೂ ಟೈಮ್ ತಗೋ. ಅಷ್ಟರಲ್ಲಿ ಕಾಸಿನ ಸರ ಸಿಗೋ ಹಾಗೆ ಮಾಡು. ನೀನು ಹಾಗೆ ಮಾಡಿದ್ರೆ ನನ್ನ ಮಗನ ಹತ್ರ 1001 ರೂಪಾಯಿ ಇಸ್ಕೊಂಡು ನೀನು ಹುಂಡೆಲಾಗ್ತಾನೆ. ಯಾಕೆ ನಂಬಿಕೆ ಬರ್ತಾ ಇಲ್ವಾ? ನಾನು ಕೇಳಿದ್ರೆ ನನ್ನ ಮಗ ಕೊಡ್ತಾನೆ ಖಂಡಿತ. ಏನೈತೆ? ಯಾಕೆ ಹೀಗೆ ಬಿದ್ದೆ? ಹೇಳು ಮೇಲೆ. ನಿಮ್ ಕೈ ಮುಗಿತೀನಿ ಅಜ್ಜಿ. ಯಾಕೆ ನನ್ನ ಕೈ ಯಾಕೆ ಮರಿತೀಯಾ? ನಾನೇನೇ ಮಾಡಿದೆ ಅಂತದ್ದು? ಅಜ್ಜಿ, ನಾನು ಹೇಳಿದ್ದು ಕೈ ಮುರಿತೀನಿ ಅಂತ ಅಲ್ಲ,
ಕೈ ಮುಗಿತೀನಿ ಅಂತ. ಓ, ಕೈ ಮುಗಿತೀನಿ ಅಂದ? ಹಾ, ಮುಗಿ ಮುಗಿ, ದೇವ್ರ ಕೈ ಮುಗಿ, ದೇವ್ರ ಒಳ್ಳೇದ್ ಮಾಡ್ತಾನೆ. ಅಜ್ಜಿ ನಿಮ್ ದಮ್ಮಯ್ಯ ಅಂತೀನಿ, ಪ್ಲೀಸ್ ಅಜ್ಜಿ ಒಪ್ಕೊಳ್ಳಿ. ಒಪ್ಕೋಬೇಕಾ? ಯಾವ್ದಕ್ಕೆ? ಕಾಸಿನ ಸರ ಸಿಕ್ತಾ? ಅದು ಸಿಗಬೇಕು. ನಾನು ಆ ಕಾಸಿನ ಸರನ ನೋಡಬೇಕು, ಆಮೇಲೆ ನಾನು ಊಟ ಮಾಡೋದು. ಆಯ್ತು ಬಿಡಿ, ನನ್ನ ಮದ್ವೆ ನಿಂತೋಗ್ಬೇಕು, ನನ್ನ ಜೀವನ ಹಾಳಾಗ್ಬೇಕು ಅಂತ ಇದ್ರೆ ಯಾರಿಂದ ತಪ್ಸೋಕಾಗುತ್ತೆ? ಅಯ್ಯೋ, ನಿನ್ ಮದ್ವೆ ಯಾಕೆ ನಿಂತೋಗುತ್ತೆ? ಮತ್ ಇನ್ನೇನು, ನೀನು ಉಪವಾಸ ಮಾಡಿದ್ರೆ ಎಲ್ರಿಗೂ ದುಃಖ ಆಗುತ್ತೆ, ಮದ್ವೆ ಮುಂದೆ ಹೋಗುತ್ತೆ. ನಾನ್ ಮದ್ವೆ ಮಾಡ್ಕೋಬೇಕಾಗಿರೋ ಸುನಿಲ್ ಫಾರಿನ್ಗೆ ಹೋಗ್ತಾನೆ. ಇನ್ನೊಂದು ವರ್ಷ ಬಿಟ್ಟು ಬರೋವಾಗ ಬೇರೆ ಯಾರೋ ಹುಡುಗಿನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾನೆ. ಆ ವಿಷಯ ಗೊತ್ತಾದ್ಮೇಲೆ ನಾನು ವಿಷಯ ಕೊಟ್ಟು ಸಾಯ್ತೀನಿ. ಆಗ್ಬೋದಾ? ನಾನ್ ಸತ್ರೆ ನಿಮಗ್ ಸಂತೋಷನಾ? ಅಯ್ಯಯ್ಯೋ, ಹಾಗಾಗೋದು ಬೇಡ. ನೀನು ಸುನೀಲು ಈಗ ಗೊತ್ತಾಗಿರೋ ಮುಹೂರ್ತದಲ್ಲೇ ಮದುವೆ ಆಗಿ 100 ವರ್ಷ ಸುಖವಾಗಿ ಬಾಳಿ ಬದುಕಬೇಕು. ಹಾಗಾಗ್ಬೇಕು ಅಂದ್ರೆ ಕಾಸಿನ ಸರ ಸಿಗ್ಬೇಕು. ಆಯ್ತು ಬಿಡಿ, ನೀವ್ ಊಟ ಮಾಡಲ್ಲ, ನನ್ ಮದ್ವೆ ನಡೆಯಲ್ಲ. ಸರ ಯಾರು ಕದ್ದಿದ್ದು? ನನಗೇನು ಗೊತ್ತು? ನೀನು ಪೊಲೀಸು, ನೀನು ಕಂಡುಹಿಡಿಬೇಕು. ಅದನ್ನು ಬಿಟ್ಟು ನನ್ನ ಕೇಳ್ತಿದ್ಯಾ? ಹೇಗೆ ಹುಡ್ಕೋದು? ಎಲ್ಲರೂ ನೀವೇ ಆಚೆ ಕಳಿಸಿದ್ರಲ್ಲ. ಮದುವೆ ಮನೇಲಿ ಎಷ್ಟು ಕೆಲಸ ಇರುತ್ತೆ, ಅದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಕಳಿಸ್ದೆ. ದಿವ್ಯ ರೂಮಲ್ಲಿ ಇದ್ದಾಳಲ್ವಾ? ಸರಿ. ಅಜಯ್ ನೋಡು, ಒಳ್ಳೆ ಮಾತಾಡ್ಸು, ಆದರೆ ಪ್ರಶ್ನೆಗಳು ಕೇಳಿ ಗೋಳಿಕೋಬೇಡ, ಸರಿನಾ? ಸರಿ. ಸುಳ್ಳು ಹೇಳಬಾರ್ದು, ನಿಜ. ಆದರೆ ಅಪ್ರಿಯ ಸತ್ಯನೂ ಹೇಳಬಾರ್ದು. ಸತ್ಯ ಹೇಳೋದ್ರಿಂದ ನಮ್ಮ ಮನೆ ನೆಮ್ಮದಿ ಒಗ್ಗಟ್ಟು ಒಡೆಯುತ್ತೆ ಅಂದರೆ ಯಾಕೆ ಹೇಳಬೇಕು ಅಲ್ವಾ? ಏನಂತೀರಾ? ಹಾ, ಬಂದೆ. ಏನು ಹುಡುಕ್ತಿದ್ದೀರಾ ವೈದ್ಯರೇ? ಅರೆ ಜಾಣೆ, ನೀನು ಯಾವಾಗ ಬಂದೆ? ಅಲ್ಲ, ನಾನು ಅಷ್ಟು ಕಷ್ಟಪಟ್ಟು ಅವಾಗ್ಲಿಂದ ಹುಡುಕ್ತಾ ಇದ್ದೀನಿ. ನೀನು ನೋಡಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ, ಹೆಲ್ಪ್ ಮಾಡಬಾರ್ದಾ? ನೀವೇನು ಹುಡುಕ್ತಿದ್ದೀರಾ ಅಂತ ನನ್ಗೇನು ಗೊತ್ತು ವೈದ್ಯರೇ? ಅದೇನದು ಗೊತ್ತಾ ಜಾಣೆ, ಜಯಂತು ರಿಸೆಪ್ಷನ್ ಮೆನುಗೆ ಏನೇನು ಇರಬೇಕು ಅಂತ ಲಿಸ್ಟ್ ಮಾಡಿಕೊಟ್ಟ. ನಾನು ಆ ಲಿಸ್ಟ್ನ ಎಲ್ಲಿಟ್ಟೆ ಅಂತ ಗೊತ್ತಾಗ್ತಿಲ್ಲ. ಈಗ ಅಪ್ಪ ಅದನ್ನು ಕೇಳ್ತಾ ಇದ್ದಾರೆ. ಪ್ಲೀಸ್ ಹುಡುಕೊಡ್ತೀಯಾ? ಜಾಣೆ ಜಾಣೆ, ಪ್ಲೀಸ್ ಹುಡುಕೊಡೆ. ನನ್ನ ಮುದ್ದು ಅಲ್ಲ, ನನ್ನ ಪ್ರಾಣ ಅಲ್ಲ, ನನ್ನ ಜಾಣ ಮರಿಯಲ್ಲ. ಆಯ್ತಾಯ್ತು, ಹುಡುಕೊಡ್ತೀನಿ. ಯಾಕೆ ನಾನು ಹಿಂದೆನೇ ಬರ್ತಿದ್ದೀರಾ? ಅಲ್ಲ, ನೀವು ಹುಡುಕೊಡ್ತೀನಿ ಅಂದ್ರಲ್ಲ, ಅದಕ್ಕೆ. ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿಪ್ಪ. ಓಹ್ ಹೌದಾ? ಓಕೆ ಓಕೆ, ಟೇಕ್ ಯು ಓನ್ ಟೈಮ್, ಟೇಕ್ ಯು ಓನ್ ಟೈಮ್. ಹಾಂ, ತೊಗೊಳ್ಳಿ ಯೋಚನೆ ಮಾಡಿ. ಆ ಚೀಟಿನ ಜಯಂತ್ ಅವ್ರು ನಿಮ್ಗೆ ಯಾವಾಗ ಕೊಟ್ಟರು? ನೆನ್ನೆ ರಾತ್ರಿ. ಹಾಗಾದರೆ ವಾರ್ಡ್ರೂಬಲ್ಲಿ ಖಂಡಿತ ಇಟ್ಟಿರಲ್ಲ. ಅಷ್ಟೊಂದು ಶೂರಾಗಿ ಹೇಗೆ ಹೇಳ್ತೀಯಾ? ಅಲ್ಲಿಲ್ಲ ಅಂದರೆ ಇನ್ನೆಲ್ಲಿ ಇಟ್ಟಿರ್ತೀನಿ? ಗೊತ್ತಿದ್ರೆ ಹೇಳು, ಅಲ್ಲೇ ಹುಡುಕ್ತೀನಿ. ನೈಟ್ ಯಾವ ಬುಕ್ ಓದ್ತಿದ್ರಿ? ಅಡಿಗರ ಸಮಗ್ರ ಕಾವ್ಯ. ಅದರಲ್ಲಿ ಯಾವ ಪದ್ಯ ಓದ್ತಿದ್ರಿ? ಭೂಮಿಗೀತ, ಪ್ರಾರ್ಥನೆ ಅನ್ನೋ ಪದ್ಯ. ಆ ಪದ್ಯ ಯಾವ ಪೇಜಲ್ಲಿದೆಯೋ ಅಲ್ಲಿ ಹುಡುಕಿ, ಚೀಟಿ ಸಿಗತ್ತೆ. ಇದ್ರಲ್ಲಿ ನಗೋ ಅಂಥದ್ದೇನಿದೆ? ಹೋಗಿ ಹುಡುಕಿಪ್ಪ. ಓಕೆ, ಹುಡುಕ್ತೀನಿ. ಹೇ, ಲಿಸ್ಟ್ ಇಲ್ಲ ಇದೆ. ಐ ಮೀನ್, ಹೌ ಇಸ್ ಇಟ್ ಪಾಸಿಬಲ್?
ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಐ ಮೀನ್ ಸಾರಿ, ಇಟ್ಸ್ ಅ ಪ್ರತಿಭಾ ಮಿರಾಕಲ್. ವಾವ್ ಜಾಣೆ, ನೀನು ನಿಜವಾಗ್ಲೂ ಬದುವಂತೆ. ಆದರೆ ನಮ್ಮ ಮಲಗದ ಮೇಲೆ ತಾನೇ ನೀನು ಬಂದಿದ್ದು, ನಿಂಗೆ ಹೇಗೆ ಗೊತ್ತಾಯ್ತು? ನೀವು ಯಾವಾಗಲೂ ಬುಕ್ ಓದ್ತಾ ಕೈಗೆ ಸಿಕ್ಕಿದ ಚೀಟಿನ ಬುಕ್ ಮಧ್ಯದಲ್ಲಿ ಬುಕ್ ಮಾರ್ಕರಾಗಿ ಇಡ್ತೀರಾ. ಹಾಗೆ ನೆನ್ನೆ ಜಯಂತ್ ಬಂದು ಚೀಟಿ ಕೊಟ್ಟಿರ್ತಾರೆ, ನೀವು ಬುಕ್ ಓದ್ತಾ ಓದ್ತಾ ಬುಕ್ ಮಧ್ಯದಲ್ಲೇ ಇಟ್ಟು ನಿದ್ದೆ ಮಾಡಿರ್ತೀರ. ವಾವ್ ಎಕ್ಸಾಕ್ಟ್ಲಿ. ಆದರೆ ನಾನು ಮಲಗಿ ತುಂಬ ಹೊತ್ತಾದ್ಮೇಲೆ ನೀನು ಬಂದಿದ್ದು, ನಿನ್ಗೆ ಹೇಗೆ ಗೊತ್ತಾಯ್ತು? ಲಾಜಿಕ್ಕಾಗಿ ಯೋಚನೆ ಮಾಡಬೇಕು ವೈದ್ಯರೇ. ಯು ಮೀನ್ ಐ ಆಮ್ ಇಲಾಜಿಕಲ್? ಆಫ್ ಕೋರ್ಸ್. ಹೇ ನೋ ನೋ. ಸಾರಿ ವೈದ್ಯರೇ, ತಮಾಷೆ ಮಾಡಿದೆ. ಇಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀನಿ, ನೀವೇನು ಮಾಡ್ತೀರಾ ಅಂತ ನಂಗೆ ಅಷ್ಟು ಗೊತ್ತಿಲ್ವಾ? ಜಾಣೆ, ಒಂದಂತೂ ಗ್ಯಾರಂಟಿ ಆಯಿತು, ಅಜಯ್ ಈ ಕಾಸಿನ ಸರ ಹುಡುಕ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನೀನಂತೂ 100% ಪತ್ತೆ ಹಚ್ತೀಯ. ಲೇ ಸುಮಂತ, ಬೇಗ ತಗೊಂಬಾರ. ಹಾ ಬಂದೆ. ಅತ್ಗೆ ಓ ದೀಪ, ನಮ್ಮ ಮನೆಯ ಮೊದಲನೇ ಮಗಳು. ಏನ್ ಇಷ್ಟು ಬೇಗ ಬಂದ್ಬಿಟ್ರಿ? ಆರಾಮಾಗೆ ಮುಹೂರ್ತ ಆದ್ಮೇಲೆ ಅದಕ್ಕೆ ಬರ್ಬೋದಿತ್ತು. ತಲಾಟೆ ಸಾಕು ಪಂಡಿತರದು, ದಾರಿ ಬಿಡು. ನಾನ್ ಕೇಳಿದ ಪ್ರಶ್ನೆಗೆ ಇದಲ್ಲ ಉತ್ತರ. ಪಕ್ಕದ ಬಡಾವಣೆಯಿಂದ ಇಲ್ಲಿಗೆ ಬರೋದಿಕ್ಕೆ ಇಷ್ಟು ಹೊತ್ತು ಬೇಕೆ? ಸಾರಿ, ಪ್ರತಿಭಾತ್ಗೆಯಲ್ಲಿ ಅವರು ಫುಲ್ಲು ಬ್ಯುಸಿ. ನೀನಾದ್ರೂ ಬಂದು ಅವ್ರಿಗೆ ಹೆಲ್ಪ್ ಮಾಡ್ತೀಯ ಅಂತ ಅವ್ರು ಕಾಯ್ತಿದ್ರು. ನೀನು ನೋಡಿದ್ರೆ ಗೆಸ್ಟ್ ಥರ ಇವಾಗ ಬರ್ತಿದ್ಯಾ. ಯಾಕೆ ಹೀಗೆ ಮಾಡಿದೆ ಅದಿತಿ? ನಿನ್ನ ಮನೇಲಿ ನೀನೇ ಕಳ್ತನ ಮಾಡದ? ನಾನು ಕಳ್ತನ ಮಾಡಲಿಲ್ಲ ಅಕ್ಕ, ಬೇಕು ಅಂತಾನೆ ಎತ್ತಿಟ್ಕೊಂಡೆ. ನನಗೆ ಅವಮಾನ ಮಾಡಿ ಇಕ್ಕಟ್ಟಿಗೆ ಸಿಗಾಕ್ಸ್ಬೇಕು ಅಂತ ಅಲ್ವಾ? ಹೌದು, ಈ ಮನೇಲಿ ಎಲ್ಲರೂ ಎಲ್ಲದಕ್ಕೂ ಪ್ರತಿಭಾ ಅಂತಾನೆ ಇರ್ತಾರೆ. ನನ್ನ ಯಾರು ಕೇರ್ ಮಾಡಲ್ಲ, ಇವನ್ ನೀವು ಕೂಡ. ಮಾವ ಕಾಸಿನ ಸರ ಎತ್ತಿಡು ಅಂತ ನಿಮ್ಮ ಕೈ ಕೊಟ್ಟರು, ನೀವು ಅದನ್ನು ದಿವ್ಯಂಗೆ ಕೊಟ್ರಿ. ದಿವ್ಯಾ ಅಲ್ಮೇರ ಕೀ ಹಾಕ್ತೆ ಹಾಗೆ ಹೋದ್ಲು. ಇದೇ ಸರಿಯಾದ ಸಂದರ್ಭ ಅಂಥೇಳಿ ಕಾಸಿನ ಸರನ ಎತ್ತಿಟ್ಕೊಂಡೆ. ಮೊನ್ನೆ ಮಾವ ಕರೆಂಟ್ ಬಿಲ್ ಕಟ್ಟು ಅಂತ ನನಗೆ ಹೇಳಿದ್ರು. ನಾನು ಆ ಕೆಲಸ ದಿವ್ಯಂಗೆ ಹೇಳಿದೆ, ಅವಳು ಮತ್ತೆ ಹೋದ್ಲು. ಅದಕ್ಕೆ ಮನೆಯವರೆಲ್ಲ ಸೇರಿ ನನಗೆ ಎಷ್ಟು ಮಾತಾಡಿದ್ರು. ಒಂದು ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ಅವಮಾನ ಮಾಡಿದ್ರು. ಪರೀಕ್ಷೆ ಮಾಡೋಣ ಅನಿಸ್ತು. ಈಗ ಕಾಸಿನ ಸರ ಕಳೆದು ಹೋದ್ರೆ ಎಲ್ಲರೂ ನಿಮ್ಮನ್ನು ಬೈತಾರ ಇಲ್ಲ ದಿವ್ಯನ್ನ ಅಂತ. ಬಟ್ ಮೈ ಬ್ಯಾಡ್ ಲಕ್, ಅಷ್ಟು ಅಮೂಲ್ಯವಾದ ವಸ್ತು ಕಳೆದು ಹಾಕಿದ್ರು ನಿಮಗೆ ಮಾತ್ರ ಯಾರು ಏನು ಹೇಳಲೇ ಇಲ್ವೇ? ಮನೆಯವರಷ್ಟೇ ಭೇದ ಭಾವ ಮಾಡ್ತಾರೆ ಅಂದ್ಕೊಂಡಿದ್ದೆ, ಆದರೆ ಅವರು ಯಾರು? ಅದೇ ಅತ್ತೆ ಫ್ರೆಂಡ್ಸು ನನ್ನನ್ನು ಆಡ್ಕೋತಾ ಇದ್ರು, ನಿಮ್ಮನ್ನು ತುಂಬ ಹೊಗಳ್ತಾ ಇದ್ರು. ಒಂದ್ಸಲ ಆದರೂ ಈ ಮನೆ ದೊಡ್ಡ ಸೊಸನ ಎಲ್ಲರೂ ಬೈಯೋ ಹಾಗೆ ಮಾಡಬೇಕು ಅನ್ನಿಸ್ತು. ನನಗಾದ ಅವಮಾನ ನಿಮಗೂ ಆಗಬೇಕು ಅನ್ನಿಸ್ತು. ಆದರೆ ಏನು ಮಾಡಲಿ, ನಿಮಗೆ ಅವಮಾನ ಮಾಡೋಕೆ ಹೊರಟೋಳು ನಿಮ್ಮ ಕೈಗೆ ಸಿಕ್ಕಾಕೊಂಡು ಬಿದ್ದೆ. ಈ ಆಟದಲ್ಲೂ ನೀವೇ ಗೆದ್ರಿ. ಅದಿತಿ ಪ್ಲೀಸ್ ನೋಡು, ಇದು ಆಟನೂ ಅಲ್ಲ, ನನ್ನಿನ ಸ್ಪರ್ಧಿನೂ ಅಲ್ಲ. ನಾನು ನಿನಗೆ ಯಾವ್ದ್ರಲ್ಲಿ ಸಮ ಹೇಳು? ರೂಪದಲ್ಲ, ವಿದ್ಯೆಯಲ್ಲ. ನಾನಂತೂ ಡಿಗ್ರಿನೂ ಕಂಪ್ಲೀಟ್ ಮಾಡಿಲ್ಲ. ನೀನು MSc ಗೋಲ್ಡ್ ಮೆಡಲಿಸ್ಟ್. ಅದನ್ನು ನಾನು ಎಷ್ಟು ಜನದ ಹತ್ರ ಹೇಳ್ಕೊಂಡಿದ್ದೀನಿ ಗೊತ್ತಾ? ನೀನು ಈ ಮನೆಗೆ ಬಂದಾಗ್ಲಿಂದ ನನ್ನ ಸ್ವಂತ ತಂಗಿ ಅಂತಲೇ ಅಂದ್ಕೊಂಡಿದ್ದೀನಿ. ಆದರೆ ನೀನು ನನ್ನ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಸರಿ ಬಿಡು, ಎಲ್ಲರೂ ಎಲ್ಲದಕ್ಕೂ ನನ್ನೇ ಕರೀತಾರೆ ಅಂತ ನಿನಗೆ ಇಷ್ಟೊಂದು ಬೇಜಾರಾಗಿದ್ದರೆ ಎಲ್ಲರೂ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಆಯಿತಾ? ಅಯ್ಯೋ ಹುಚ್ಚು ಹುಡುಗಿ, ಅಳ್ಬೇಡ, ಕಣ್ಣೀರು ಒರೆಸ್ಕೊ.
ಅಕ್ಕ ನೀವು ಈ ವಿಷಯನ ಯಾರಿಗೂ ಹೇಳಲ್ಲ ತಾನೇ? ಪೆದ್ದಿ, ನನ್ನ ತಂಗಿ ಒಂದು ಸಣ್ಣ ತಪ್ಪು ಮಾಡಿದ್ಲು ಅಂತ ಊರೆಲ್ಲ ಹೇಳ್ಕೊಂಬರಲ್ಲ, ಹಾಗೇನೂ ಇಲ್ಲ. ಥ್ಯಾಂಕ್ಸ್ ಅಕ್ಕ, ತುಂಬ ಥ್ಯಾಂಕ್ಸ್. ಮೊದಲು ಕಾಸಿನ ಸರ ಕೊಡು, ಅಜ್ಜಿಗೆ ತೋರಿಸ್ಬರ್ತೀನಿ. ಕೊಡ್ತೀನಿ ಅಕ್ಕ, ಕೊಡ್ತೀನಿ. ಹಾಂ, ಸಿಗ್ತೇನಪ್ಪ? ಅಕ್ಕ ಕಾಸಿನ ಸರ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ನೋಡು, ಗಾಬರಿ ಪಟ್ಕೋಬೇಡ, ಇಲ್ಲೇ ಎಲ್ಲೋ ಇಟ್ಟಿದ್ದೆ, ನೆನ್ಪು ಮಾಡ್ಕೊ. ಇಲ್ಲ ಅಕ್ಕ, ನಂಗೆ ಚೆನ್ನಾಗಿ ನೆನಪಿದೆ, ನಾನು ಇಲ್ಲೇ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ಬೇರೆ ವಾರ್ಡ್ರೋಬಲ್ಲಿ ಇಟ್ಟಿದ್ದೇನೋ ನೋಡು. ನೋಡ್ತೀನಿ. ಸಿಕ್ತಪ್ಪ? ಇಲ್ಲ ಅಕ್ಕ, ನಂಗೆ ಚೆನ್ನಾಗಿ ನೆನಪಿದೆ, ಈ ಸೀರೆ ಕೆಳಗೆ ಇಟ್ಟಿದ್ದೆ, ಅದ್ರ ಜೊತೆ ಈ ದುಡ್ಡು ಇಟ್ಟಿದ್ದೆ. ದುಡ್ಡಿದೆ, ಅದ್ರ ಕಾಸಿನ ಸರ ಇಲ್ಲ. ಯಾರು? ಅದಕ್ಕೆ ಅಜ್ಜಿ ಕರೀತಿದ್ದಾರೆ, ಬಾಗಿನ ಸಾಮಾನೆಲ್ಲ ಜೋಡಿಸ್ಬೇಕಂತೆ. ನಾವು ಬರ್ತೀವಿ, ನೀನು ಹೋಗು. ಓ, ನೀವು ಇಲ್ಲೇ ಇದ್ದೀರಾ? ಬೇಗ ಬನ್ನಿ. ಸರಿ. ಅಯ್ಯೋ, ಅಜ್ಜಿ ಕಾಸಿನ ಸರ ಕೇಳೋಕೆ ಕರಿತಿದ್ದಾರೆ ಅನ್ಸುತ್ತೆ. ಏನು ಮಾಡೋದು, ಏನು ಹೇಳೋದು, ಒಂದು ಅರ್ಥ ಆಗ್ತಿಲ್ಲ ಅಕ್ಕ. ನಿನ್ನ ರೂಮಿಗೆ ಯಾರಾದರೂ ಬಂದಿದ್ರಾ? ಇಲ್ಲ ಅಕ್ಕ, ಮಕ್ಳು ಆಟ ಆಡ್ತಾ ಇದ್ರು, ಆಮೇಲೆ ಯಾರೂ ಬಂದಿಲ್ಲ. ದುಡ್ಡಿದೆ, ಕಾಸಿನ ಸರ ಇಲ್ಲ. ಸರಿ, ಇದನ್ನೆಲ್ಲ ಎತ್ತಿಟ್ಟು ಬಾ, ನಾನು ನೋಡ್ತೀನಿ. ಅಕ್ಕ ಪ್ಲೀಸ್, ನಂಗೆ ತುಂಬ ಭಯ ಆಗ್ತಿದೆ ಅಕ್ಕ. ನೀವು ಈ ವಿಷಯ ಯಾರಿಗೂ ಹೇಳಲ್ಲ ತಾನೇ? ನೀನು ಹಸುನ ಹಾವು ಅಂದ್ಕೊಂಡಿದ್ಯಾ, ಆದರೆ ಕೆಚ್ಚಲಲ್ಲಿ ಕರೆದ್ರೆ ವಿಷ ಬರೋದಿಲ್ಲ, ಹಾಲೇ ಬರೋದು. ಏನ್ ಮಾಡ್ತಾ ಇರೋ ಇಲ್ಲಿ? ಕೇಳಿಸ್ತಿಲ್ವ ಚಿನ್ನಮ್ಮ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದು ಅಣ್ಣಂಗೆ ಟೀ ಕೊಡಕ್ಕೆ ಬಂದಿದ್ದೆ. ಮತ್ತೆ ಟೀ ಕಪ್ಪಲ್ಲಿ ತೋರಿಸಿ ನೋಡೋಣ. ಏನಾಯ್ತು? ನಿಮಗೆ ಕೇಳ್ತಿರೋದು, ಟೀ ಕಪ್ಪಲ್ಲಿ ತೋರಿಸಿ. ಏ ಚಿನ್ನಮ್ಮ, ಏನೇ ಅದು ಕೈಯಲ್ಲಿ ತೋರಿಸೆ? ಅದು ಏನಿಲ್ಲಮ್ಮ, ಏನೂ ಇಲ್ಲ. ನೀವಾಗೆ ತೋರಿಸ್ತಿರೋ ಇಲ್ಲ? ಏನೇ ಅದು, ತೋರಿಸೆ ಕೈನ. ಅಕ್ಕ ಹೊರಗೆ ಹೋಗಿದ್ದಾರೆ, ಬಾವ ಮಲ್ಕೊಂಡಿದ್ದಾರೆ. ಇದೇ ಸರಿಯಾದ ಟೈಮು ಅಂತ ಕಬೋರ್ಡಲ್ಲಿರೋ ಒಡವೆ ಕದಿಯಕ್ಕೆ ಬಂದ್ರಾ? ಈಗ ರೆಡ್ಡಾಡಾಗ ನಮ್ಮ ಹತ್ರ ಸಿಗಾಕೊಂಡಿದ್ದೀರಾ. ಎಷ್ಟೇ ಧೈರ್ಯ ನಿನಗೆ? ಲಂಗ ಹಾಕೊಳ್ತಿದ್ದವಳು ಸೀರೆ ಉಡುವವರೆಗೂ ಈ ಮನೆ ಉಪ್ಪು ತಿಂದಿದ್ಯಾ? ಕಳ್ತನ ಮಾಡೋದಕ್ಕೆ ನಾಚಿಕೆ ಆಗಲ್ವೇನೆ? ಎಲ್ಲ ಆ ಪ್ರತಿಭೆಯಿಂದನೇ. ನಿನ್ನ ಹೆಂಡತಿ ಕಣಪ್ಪ, ಅವಳು ಕೊಟ್ಟಿರೋ ಸಲಿಗೆಯಿಂದಲೇ ಇಷ್ಟೆಲ್ಲ ಆಗಿರೋದು. ಲೇ ಚಿನ್ನಮ್ಮ, ಅವಳ ನಂಬಿಕೆಗೆ ಬರೇ ಎಳೆದು ಬಿಟ್ಟಿಯಲ್ಲೇ. ಇಲ್ಲ ಅಮ್ಮ, ನಾನು ಕಳ್ತನ ಮಾಡಿಲ್ಲ, ನಾನು ಕಳ್ಳಿ ಅಲ್ಲ ಅಮ್ಮ. ಎಲ್ಲ ಗೊತ್ತಾಗುತ್ತೆ, ಬಾ. ಅಮ್ಮ ಅಮ್ಮ ಅಜಯ್ ನಿಂತ್ಕೋ, ಅಜಯ್ ನಿಂತ್ಕೊಳ್ಳಿ. ಇಲ್ಲೇನೋ ತಪ್ಪಾಗಿದೆ. ಚಿನ್ನಮ್ಮ ಅಂತವಳಲ್ಲ ಕಣೋ. ಇಲ್ಲೇನೂ ತಪ್ಪಾಗಿಲ್ಲ ಬಾಬಾ. ಚಿನ್ನಮ್ಮನೆ ಕಾಸಿನ ಸರ ಕದ್ದಿದ್ದು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ನೀವು ಬನ್ನಿ. ಅಜ್ಜಿ
ಅಜಯ್ ಇಲ್ಲ ಅಮ್ಮ. ಅಜಯ್ ನಿಂತ್ಕೊಳ್ಳೋ. ಅಜಯ್ ಅಜಯ್ ಚಿನ್ನಮ್ಮ ಇಂಥ ನಂಬಿಕೆ ದ್ರೋಹ ಕೆಲಸ ಮಾಡಿದಾಳೆ ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಚಿನ್ನಮ್ಮ ಕಾಸಿನ ಸರ ಕದ್ದಿದ್ದಾರೆ. ಬಹುಶಃ ಪ್ರತಿಭಾಕಂಗೆ ಈ ವಿಷಯ ಗೊತ್ತಾಗಿರಬೇಕು. ಅದಕ್ಕೆ ಇವರು ಪ್ರತಿಭಾಕ ಹತ್ರ ಹೋಗಿ ಕೈ ಕಾಲು ಹಿಡ್ದಿರ್ತಾರೆ. ಪ್ರತಿಭಾಕನ ವಿಷಯ ನಿಮಗೆಲ್ಲ ಗೊತ್ತಲ್ವಾ? ಯಾರೇ ಕಣ್ಣೀರಿಟ್ಟರು ಕರ್ಗೋಗ್ತಾರೆ. ಅದಕ್ಕೆ ಅನ್ಸುತ್ತೆ ನನಗೂ ಸರಿಯಾಗಿ ವಿಚಾರಣೆ ಮಾಡಕ್ಕೆ ಬಿಡಲಿಲ್ಲ. ಆದರೆ ಇವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬೆಳಗ್ಗೆ ಅಕ್ಕ ಇಲ್ದಿದ್ದ ಟೈಮ್ ನೋಡಿಕೊಂಡು ಅವ್ರ ವಾರ್ಡ್ರೋಬಿಂದ ಮದುವೆ ಒಡವೆಗಳನ್ನ ಕದಿಯಕ್ಕೆ ನೋಡಿದ್ರು. ಅಷ್ಟರಲ್ಲಿ ನಮ್ಮ ಹತ್ರ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲ ಚಿನ್ನಮ್ಮ, ಚಿಕ್ಕ ವಯಸ್ಸಿಂದ ನಮ್ಮ ದಿಶಾನ ಆಡಿಸಿ ಬೆಳೆಸ್ದವಳು ನೀನು. ಅವಳು ಮದುವೆ ಒಡವೆಗಳನ್ನ ಕದಿಯೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಇಲ್ಲ ಅಮ್ಮ, ನಾನು ಕಳ್ಳಿ ಅಲ್ಲ. ಇದುವರೆಗೂ ಈ ಮನೆಯಲ್ಲಿ ಒಂದು ಗುಂಡು ಸೂಜಿನೂ ಕದ್ದವಳಲ್ಲ. ನನ್ನ ನಂಬಿ ಅಮ್ಮ, ನಿಮ್ಮ ಕೈ ಮುಗಿತೀನಿ. ಹಾಗಿದ್ರೆ ಯಾರೂ ಇಲ್ಲದೆ ಇದ್ದಾಗ ಪ್ರತಿಭಾ ರೂಮಲ್ಲಿ ನೀನೇನೇ ಮಾಡ್ತಾ ಇದ್ದೆ? ಅವಳ ಅಲ್ಮೇರಾ ಕೀ ನಿನ್ನ ಕೈಗೆ ಹೇಗೆ ಬಂತು? ನಾವು ಹಿಡಿದೇ ಇದ್ದಿದ್ರೆ ಅಲ್ಲಿದ್ದು ಒಡವೆನೆಲ್ಲ ಕದ್ದುಕೊಂಡು ಓಡೋಗಿರೋಳು. ಇಲ್ಲ ಅಮ್ಮ, ನಾನು ಕಳ್ಳಿ ಅಲ್ಲ. ನಿಮ್ಮ ಕಾಲಿಗೆ ಬೀಳ್ತೀನಿ. ನಿನ್ನ ಕಣ್ಣೀರಿಗೆ ಕರಗೋರು ಇಲ್ಲಿ ಯಾರೂ ಇಲ್ಲ. ಕದ್ದಿರೋ ಕಾಸಿನ ಸರ ಎಲ್ಲಿಟ್ಟಿದ್ಯಾ ಅದನ್ನ ಹೇಳು ಮೊದಲು. ನೋಡಿ, ನಾನು ತುಂಬ ಪೇಷನ್ಸಲ್ಲಿ ಕೇಳ್ತಾ ಇದ್ದೀನಿ. ಹೇಳಿ, ಕಾಸಿನ ಸರ ಎಲ್ಲಿಟ್ಟಿದ್ದೀರಾ? ಇನ್ನೂ ಏನೇನು ಕದ್ದಿದ್ದೀರಾ? ನೋಡಿ, ನೀವಾಗೆ ಬಾಯ್ ಬಿಟ್ಟರೆ ತುಂಬ ಒಳ್ಳೇದು. ಇಲ್ಲಾಂದ್ರೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಹುಷಾರ್. ಅಯ್ಯೋ, ನಾನು ಕಳ್ಳಿ ಅಲ್ಲ. ನಾನೇನು ಕದ್ದಿಲ್ಲ. ನಿಮಗೆಲ್ಲ ಹೇಗೆ ನಂಬಿಸ್ಲಿ ನಾನು? ನಾನು ನಂಬಿರೋ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಕಳ್ಳಿ ಅಲ್ಲ. ಯಾರೂ ನನ್ನನ್ನು ನಂಬ್ತಾ ಇಲ್ವಲ್ಲ, ಏನು ಮಾಡಲಿ? ನಾನು ನಂಬ್ತೀನಿ.